ಒಂದು ಜೋಡಿ ಆಗ್ಲೇ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ. ಈ ಕೇಮ್ ಇನ್ ರಾಂಗ್ ಟೈಮ್. ಈ ಕಡೆನೆ ಎಲ್ಲ ಕರ್ಕೊಂಡ್ಬಂದ್ರು ಅವ್ರ ಜೋಡಿಗಳನ್ನ. ಎಲ್ಲಿದಾರೋ ಗೊತ್ತಿಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಗಸ್ತ್ಯ ವ್ಲಾಗ್ಸ್. ಎಸ್, ಇವತ್ತು ಇನ್ನೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರೂ ನೋಡ್ತಾ ಇರೋದು ತುಂಬಾ ಖುಷಿ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದ್ರೆ ಶ್ರೀ ಕ್ಷೇತ್ರ ಅಕ್ಕಯ್ಯಮ್ಮನ ದೇವಿ ಬೆಟ್ಟ. ಇದು ನಮ್ಮ ಉತ್ನಳ್ಳಿಯಲ್ಲಿದೆ. ಯಲಹಂಕದಿಂದ ಕೇವಲ 10 ಕಿಲೋಮೀಟರ್. ನೀವು ಬೆಂಗಳೂರು ಸಿಟಿಯಿಂದ ಬರೋಕಾಗಿದೆ ನಿಮಗೆ 30 ಕಿಲೋಮೀಟರ್ ಆಗುತ್ತೆ. ಈ ಬೆಟ್ಟಿಗೆ ನಾನು ಸುಮಾರು 20 ರಿಂದ 25 ಸಲ ಇದುವರೆಗೂ ಬಂದಿದ್ದೀನಿ. ಅವಾಗ ಸುಮ್ಮನೆ ಬಂದು ಫೋಟೋಸ್ ಎಲ್ಲ ತಗೊಂಡಿದ್ದೆ. ನಾನು ಪ್ರವೀಣ್ ವಾರಕ್ಕೊಂದ್ಸಲ ಬಂದ್ಬಿಡ್ತಿದ್ವಿ. ಈ ಉತ್ತನಹಳ್ಳಿ ಅಕ್ಕಯ್ಯಮ್ಮನ ಬೆಟ್ಟಕ್ಕೆ ಬರೋಕೆ ಬೆಂಗಳೂರಿಂದ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗೋ ದಾರಿಯಲ್ಲಿ ಹುಣಸಮನಹಳ್ಳಿ ದಾಟಿದ ತಕ್ಷಣ ಸರ್ವಿಸ್ ರೋಡ್ ತಗೊಂಡ್ರೆ ವಿದ್ಯಾನಗರ ಕ್ರಾಸ್ ಅಂತ ಬರುತ್ತೆ. ಅಲ್ಲಿ ರೈಟ್ ತಗೊಂಡು ಹಂಗೆ ಸ್ಟ್ರೈಟ್ ಬಂದ್ರೆ ನಿಮ್ ಗಾಡಿ ಏನಾದ್ರು ಪಂಚರ್ ಆಗಿದ್ರೆ ಇಲ್ಲೇ ಇಂಡಿಯನ್ ಆಯಿಲ್ ಇರುತ್ತೆ. ಸೊ ಅಲ್ಲಿ ಪಂಚರ್ ಚೆಕ್ ಮಾಡಿಸಿ, ಲೈಕ್ ನಾನು ಮಾಡಿಸ್ದೆ, ಜಸ್ಟ್ ಏರ್ ಕಮ್ಮಿ ಆಗುತ್ತೆ ಅಷ್ಟೇ ಅಂತೆ. ಅದಾದ್ಮೇಲೆ ನೆಟ್ಗೆ ಬಂದ್ರೆ ನಿಮ್ಗೆ ವೆಂಕಟೇಶ್ವರ SVIT ಬರುತ್ತೆ, ವೆಂಕಟೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸ್ಟ್ರೈಟ್ ಬಂದ್ರೆ ಡೆಡ್ ಎಂಡ್ ಅಲ್ಲಿ ಮತ್ತೆ ಲೆಫ್ಟ್ ತಗೊಂಡು ರೈಟ್ ತಗೊಬೇಕು. ರೈಟ್ ತಗೊಂಡಾಗ ಸ್ಟ್ರೈಟ್ ಒಂದು ರೋಡ್ ಹೋಗುತ್ತೆ, ಲೆಫ್ಟ್ ಒಂದು ರೋಡ್ ಹೋಗುತ್ತೆ. ಸೊ ಸ್ಟ್ರೈಟ್ ಹೋಗೋ ರೋಡ್ ನಿಮಗೆ ರಜಾಕ್ ಪಾಳ್ಯಾಗ ಹೋಗುತ್ತೆ, ಜೊತೆಗೆ ಬಾಗ್ಲೂರು, ಸಾತ್ನೂರು ಮತ್ತೆ ಹೆಣ್ಣೂರು ಬಂಡೆಯಿಂದ ಏರ್ಪೋರ್ಟ್ಗೆ ಆ ರೋಡ್ಗೆ ಬಂದು ಜಾಯ್ನ್ ಆಗುತ್ತೆ. ಸೊ ಅಲ್ಲಿ ಸ್ಟ್ರೈಟ್ ಹೋಗ್ಬೇಡಿ, ನೀವು ಲೆಫ್ಟ್ ತಗೊಂಡಿದ ತಕ್ಷಣ ಲೆಫ್ಟ್ಗೆ ಸಿಗೋ ಈ ಕ್ಷೇತ್ರವೇ ಉತ್ತನಹಳ್ಳಿ ಅಕ್ಕಯ್ಯಮ್ಮನ ಬೆಟ್ಟ. ಸೊ ಆಕ್ಚುಲಿ ಇನ್ನು ಎಂಟ್ರೆನ್ಸ್ಗೆ ಹೋಗಿಲ್ಲ, ನಾನು ಇಲ್ಲಿ ಸ್ವಲ್ಪ ಡ್ರೋನ್ ಶಾಟ್ ತಗೊಳ್ಳೋಣ ಅಂತ. ಲೈಕ್ ಇಲ್ಲಿ ಪಾರ್ಕಿಂಗ್ ತರ ಮಾಡೋರು ಫಸ್ಟ್ ಎಲ್ಲ ಇರಲಿಲ್ಲ. ನಾವೀಗ ಅಲ್ಲಿಗೆ ಹೋಗ್ಬೇಕು. ಲೈಕ್ ಟೋಟಲ್ 2 ದಾರಿ ಇದೆ, ಬನ್ನಿ ಎಕ್ಸ್ಪ್ಲೈನ್ ಮಾಡಿ. Hello guys. Hey guys. Hi guys. Hey guys. Hey guys. Hey guys. Hey guys. Okay. Hey guys. Hey fam. Hey guys. Hello guys. Hi guys. Hey guys. Hey guys. Hey guys. Hey ಎಲ್ಲರಿಗೂ ಮತ್ತೆ hey guys. Hey guys. Hey guys. Hey guys. Welcome back to Agastya Vlogs. ಸೊ ನೋಡಿ, ಇದು ನಿಮಗೆ ಮೇಯ್ನ್. ಇದು ಈ ಬಸ್ ಸ್ಟ್ಯಾಂಡ್ ಹತ್ರನೇ ಐತೆ, ಸ್ಟೆಪ್ ಸ್ಟಾರ್ಟ್ ಆಗುತ್ತೆ. ಸೊ ಆ್ಯಕ್ಚುಲಿ ಇಲ್ಲೇ ಗಾಡಿ ಪಾರ್ಕ್ ಮಾಡಿಬಿಟ್ಟು ನೀವು ಸ್ಟ್ರೈಟ್ ನಡ್ಕೊಂಡು ಹೋಗ್ಬೋದು. ಸೊ ಇದು ಸುಮಾರು 165 ಸ್ಟೆಪ್ಸ್ ಬರುತ್ತೆ. ಸೊ ಇದಿಲ್ದಂಗೆ ಲೈಕ್ ಮುಂದೆ ಹೋಗಿ ಲೆಫ್ಟ್ ತೊಗೊಂಡ್ರೆ ಊರು ಬರುತ್ತೆ ಉತ್ನಲ್ಲಿ. ಅಲ್ಲಿಂದ ನಿಮಗೆ ಬ್ಯಾಕ್ ಸೈಡಿಂದ ಬೆಟ್ಟದ ಮೇಲೇ ಗಾಡಿ ಮತ್ತು ಕಾರ್ಗಳೆಲ್ಲ ಹೋಗುತ್ತೆ, ಅದನ್ನು ತೋರಿಸ್ತೀನಿ. ಸೊ ಸದ್ಯಕ್ಕೀಗ ನಾವು ಸ್ಟೆಪ್ಪಲ್ಲಿ ಹೋಗ್ತಾ ಇಲ್ಲ, ಬನ್ನಿ ಹಿಂದ್ಗಡೆ ರೋಡಿಂದ ಹೋಗೋಣ. ಫೈನ್. ಫಸ್ಟು ರೋಡ್ ಕಂಡೀಷನ್ ಹಿಂಗೆ ಇರಲಿಲ್ಲ, ಬಟ್ ಇವಾಗ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ನಿಮಗೆ ಲೆಫ್ಟ್ ಸೈಡು ರೈಟ್ ಸೈಡು ಅಂದರೆ ಸೆಂಟ್ರಲ್ಲಿ ದಾರಿ ಹೋಗುತ್ತೆ ಸ್ಟೆಪ್ಪು, ಹೇಳಿದ್ನಲ್ಲ. ಸೊ ಲೆಫ್ಟ್ ಸೈಡು ರೈಟ್ ಸೈಡು ಎರಡೂ ಕಡೆ ನಿಮಗೆ ಕೆರೆ ಬಂದ್ಬಿಡುತ್ತೆ. ಬೇಸಿಗೆಗಾಲ ಆಗಿರೋದ್ರಿಂದ ಕೆರೆ ಎಲ್ಲ ಡ್ರೈ ಆಗಿದೆ. ಸೊ ಇದೇ ನಾನು ಹೇಳಿದ್ದು ಉತ್ತನಹಳ್ಳಿ ಮೇಯ್ನು ವಿಲೇಜ್ ಇದೆ. ಸೊ ಇಲ್ಲಿಂದ ಸ್ಟ್ರೈಟ್ ಹೋದರೆ ನಿಮಗೆ ಮತ್ತೆ ಲೈಕ್ ಹೇಳಿದ್ನಲ್ಲ ಏರ್ಪೋರ್ಟ್ ರೋಡು, ಬಾಗ್ಲೂರು ಕ್ರಾಸ್, ಸಾತ್ನೂರು, ಅಲ್ಲಿಗೆ ಜಾಯ್ನ್ ಆಗುತ್ತೆ. ಸೊ ಈ ಒಂದು ಸರ್ಕಲಲ್ಲಿ ನಾವು ಲೆಫ್ಟ್ ತೊಗೊಬೇಕು. ಲೆಫ್ಟ್ ತೊಗೊಂಡ್ರೆ ಇಲ್ಲೊಂದು 5-6 ಹಂಪ್ಸ್ ಬರುತ್ತೆ. ಹಂಪ್ಸ್ ದಾಟಿ ಹೋದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಒಂದು ಒಳ್ಳೆ ವ್ಯೂ ಬರುತ್ತೆ. ಬನ್ನಿ ತೋರಿಸ್ತೀನಿ. ಎಸ್, ಊರು ದಾಟಾದ್ಮೇಲೆ ನಿಮಗೆ ಈ ಥರ ಚಿಕ್ಕ ರೋಡ್ ಒಂದು ಬರುತ್ತೆ. ನೋಡಿ, ಬೆಟ್ಟ ಅಲ್ಲಿ ಕಾಣಿಸ್ತಿದೆಯಾ, ಅದೇ ಆ ಬೆಟ್ಟಕ್ಕೆ ಹಿಂಗೋಗಿ ಹಂಗೆ ಹೋಗ್ಬೇಕು. ಹೋಗೋಣ ಬನ್ನಿ, ಏನು ಕೆಲಸ. ಈ ಲೆಫ್ಟ್ ತೊಗೊಂಡಿದ ತಕ್ಷಣ ನೀವು ಸಡನ್ ಲೆಫ್ಟ್ ತೊಗೊಬೇಕು. ಸೊ ಇದೇ ಲೆಫ್ಟು. ಸ್ಟ್ರೈಟ್ ಹೋದರೆ ನಿಮಗೆ ಡೆಕಾತ್ಲಾನ್ ಅನುಭವ ಹೋಗುತ್ತೆ, ಚಿಕ್ಕಜಾಲ. ಸೊ ನೋಡ್ತಿರ್ಬೋದು, ಇದೊಂದು ಅಪ್ಪು ಸಿಕ್ಕಾಪಟ್ಟೆ. ಈ ಅಪ್ಪನ ತುಂಬ ಸಲ ಬಂದಿದ್ದೀನಿ ಅಂತ ಹೇಳಿದ್ನಲ್ಲ. ಸೊ ಇದೇ ಅಪ್ಪನ ನೀವೇನು ನೋಡ್ತಿದ್ದೀರಾ, ಇದನ್ನೆಲ್ಲ ಸೈಕಲಲ್ಲಿ ಎಕ್ತಿದ್ದೆ ಆವಾಗ. ಬೆಟ್ಟದ ಮೇಲೆ ಸುಮಾರು ಒಂದು 5 ದೇವಸ್ಥಾನಗಳಿವೆ. ಸೊ ಎಸ್, ಈ ಸರ್ಕಲ್ ಮತ್ತೆ ಒಂದು ಬೋರ್ಡ್ ಬರುತ್ತೆ. ಇಲ್ಲಿ ನಾವು ಲೆಫ್ಟಿಗೆ ಹೋಗಬೇಕು. ರೈಟಲ್ಲಿ ಒಂದೇ ಒಂದು ದೇವಸ್ಥಾನ ಇದೆ, ತೋರಿಸ್ತೀನಿ ಬನ್ನಿ. ಯಾರೋ ಫೋನ್ ಮಾಡ್ತಾರೆ ಗುರುಜಿ. ಸೊ ಎಸ್, ಇದೊಂದು ದೇವಸ್ಥಾನ ಇದೆ. ಪರವಾಗಿಲ್ಲ ಗುರು, ಸಿಕ್ಕಾಪಟ್ಟೆ ಒಂದು ಅಪ್ಡೇಟ್ ಮಾಡಿಬಿಟ್ಟವ್ರೆ. ಫಸ್ಟ್ ಇಲ್ಲೆಲ್ಲ ರೋಡೇ ಇರಲಿಲ್ಲ. ಸೊ ಎಸ್, ಇದೊಂದು ದೇವಸ್ಥಾನ ಇದೆ. ಸದ್ಯಕ್ಕೆ ದೇವಸ್ಥಾನ ಹೋಗಲ್ಲ ನಾನು ಯಾವುದು. ಸೊ ಎಸ್, ಪಾರ್ಕಿಂಗ್ಗೆ ಆಲ್ಮೋಸ್ಟ್ ಬಂದ್ಬಿಟ್ವಿ. ಓಕೆ, ಇನ್ನೂ ಮೇಲೆ ಹೋಗೋ ಥರ ವ್ಯವಸ್ಥೆ ಮಾಡೋರೆ. ಫಸ್ಟೆಲ್ಲ ಇದೇ ಲಾಸ್ಟ್ ಆಗಿತ್ತು. ಸೊ ಇಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ತಿದ್ವಿ. ಈಗ ಏನೋ ಗಾಡಿ ಮೇಲ್ಗಡೆ ಹೋಗೋ ಥರ ಮಾಡೋರು ಅನಿಸುತ್ತೆ, ಗೊತ್ತಿಲ್ಲ. ಗಾಡಿ ಮೇಲಕ್ಕೆ ಹೋಗುತ್ತಾ? ಓಕೆ, ತುಂಬ ಅಪ್ಡೇಟ್ ಮಾಡೋರಪ್ಪ. ಸೊ ನೋಡಿ, ವ್ಯೂ ಅಂತೂ ಬನ್ನಿ ನಮ್ಮ ಡ್ರೋನಿಯಲ್ಲಿ ತೋರಿಸ್ತೀನಿ. ಬಟ್ ಬೇಡ, ಇದನ್ನೆಲ್ಲ ನಡ್ಕೊಂಡು ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಆದ ಕಾರಣ ನಾವು ವ್ಯೂ ಟೂರ್ ನೋಡಿದ್ವಿ, ಅಲ್ಲೇ ಕೆಳಗಡೆ ಬಿಟ್ಟು ಬರೋಣ. ಇಲ್ಲೇ ಹಾಕನ್ವ ನಮ್ಮ ಗಾಡಿನ.
ಫೈನ್ ಗಾಯ್ಸ್, ಗಾಡಿನ ನಿಲ್ಸಾಯ್ತು. ಸೊ ಇಲ್ಲೇ ನಿಂತಿದ್ದೀವಿ. ಸೊ ಹೇಳಿದ್ನಲ್ಲ ನೋಡಿ, ನಮಗೆ ಎಂಟ್ರೆನ್ಸ್ ಅಲ್ಲಿ ಬಂದಿದ್ದು ನಾವು. ಸೊ ಅಲ್ಲಿಂದ ಹಾಗೆ ಬಂದು ಇಲ್ಲಿ ಲೆಫ್ಟ್ ತೊಗೊಂಡು ಸೊ ಈ ಊರನ್ನ ದಾಟಿಂಗ್ ಬಂದು ಬೆಟ್ಟದ ಮೇಲಕ್ಕೆ ಬರಬೇಕು. ಸೊ ಇಲ್ಲಿ ಬಂದಿದ್ದೀವಿ. ಗಾಡಿ ಇಲ್ಲಿ ಹೋಗ್ಬೋದು, ಬಟ್ ಜಸ್ಟ್ ಈ ಎಂಡೋರ್ಗೂ ಅಷ್ಟೇ ರೋಡ್ ಕೊಟ್ಟಿರೋದು. ಅದಾದಮೇಲೆ ಮತ್ತೆ ಬೆಟ್ಟ ಮೇಲೆ ಐತೆ, ರಿಸ್ಕ್ ಏನಕ್ಕೆ. ಸೊ ನಡ್ಕೊಂಡೇ ಹೋಗೋಣ. ಫೈನ್ ಗಾಯ್ಸ್, ಬನ್ನಿ ಸ್ಟಾರ್ಟ್ ಮಾಡೋಣವಾ. ಡ್ರೋನ್ ಸೂಟ್ ಕೇಸು ಹಿಂದ್ಗಡೆ ಸ್ವಲ್ಪ ಡೈರಿ ಅದೆಲ್ಲ ಪೇಪರ್ ವರ್ಕ್ಸ್ ಇದ್ದಾವೆ. ನಾನು ನಿಮ್ಗೆ ತೋರಿಸಿದ್ನಲ್ಲ ಆ ಎಂಟ್ರೆನ್ಸಿಂದ ನಡ್ಕೊಂಬರ್ಬೋದು ಅಂತ. ಸೊ ಆ ಒಂದು ದಾರಿ ಇದೇನೆ. ಸೊ ಇದೇ ಆ ಒಂದು ದಾರಿ. ಸೊ ವೈಟ್ ಇದೆಯಲ್ಲ, ಅಲ್ಲೇ ನಾನು ಗಾಡಿ ನಿಲ್ಸಿ ಡ್ರೋನ್ ಶಾಟ್ ತೆಗೆದಿದ್ದು. ಸೊ ಅಲ್ಲಿಂದ ಹಾಗೆ ಬಂದರೆ ಇದು ಎಂಟ್ರೆನ್ಸು. ಸೊ ಹೇಳಿದ್ನಲ್ಲ, ಇಲ್ಲಿಂದ ಎಕ್ಕೊಂಡು ಮೇಲೆ ಬರ್ಬೋದು. ನಾವು ಹಂಗೆ ಹೋಗಿ ಸುತ್ತಕೊಂಡು ಮೇಲಕ್ಕೆ ಬಂದಾಯಿತು. ಆ್ಯಕ್ಚುಲಿ ಅವಾಗ ಗಾಡಿ ನಿಲ್ಸ್ಬಿಟ್ಟು ನಾವು ಅವ್ರು ಹೋಗ್ತಿದಾರಲ್ಲ ಹಂಗೆ ಎಕ್ಕೊಂಡು ಅಲ್ಲಿ ಹೋಗೋದು. ಬಟ್ ಈ ಸಲ ನಿಮ್ಗೆ ಕ್ಲಿಯರಾಗಿ ತೋರ್ಸೋಣ ಅಂತ ಬಂದಿದ್ವಿ. ನೀವು ಹಿಂಗೆ ಎಂಟ್ರಿ ಆಗಿದ ತಕ್ಷಣ ದೇವಸ್ಥಾನಕ್ಕೆ ಹೋಗ್ಬೋದು. ಸೊ ಅಲ್ಲಿ ಹೋಗಿ ನಿಮ್ಗೆ ರೈಟ್ ತೊಗೊಂಡ್ರೆ ನಿಮ್ಗೆ ವ್ಯೂ ಪಾಯಿಂಟ್ ಬರುತ್ತೆ. ಶ್ರೀ ಅಕ್ಕಯಮ್ಮ ಬೆಟ್ಟಕ್ಕೆ ಆಗಮಿಸುತ್ತಿರುವ ಮಹಾಜನಗಳಿಗೆ ಸ್ವಾಗತ ಸುಸ್ವಾಗತ. ಸೊ ಕಾಮಗಾರಿಗಳು ಇನ್ನೂ ನಡೀತಿದ್ದಾವೆ. ಮುನೇಶ್ವರ ಸ್ವಾಮಿ ಟೆಂಪಲು, ಓಕೆ, ಅದೇ ಮೇಯ್ನ್ ಅನಿಸುತ್ತೆ. ಫಸ್ಟ್ ಇವೆಲ್ಲ ಶೀಟ್ ಏನಿರಲಿಲ್ಲ ಗುರು. ಸಾರಿ, 2022 ಅಲ್ಲಿ ಲಾಸ್ಟ್ ಬಂದಿದ್ದು. 3 ವರ್ಷ ಆಯ್ತು ಇವಾಗಲೇ ಬರ್ತಿರೋದು ನಾನು. ಸೊ ಅವಾಗ ಈ ಶೀಟ್ಸು ಅದು ಇದು ಏನೂ ಇರಲಿಲ್ಲ. ಸೊ ಎಲ್ಲ ಡೆವಲಪ್ ಮಾಡಿದ್ದಾರೆ. ಇನ್ನು ಕಾಮಗಾರಿ ನಡೀತಾನೆ ಇದ್ದಾವೆ. ಅಯ್ಯೋ ಅತಿಖ್ಯಾತ. ಸೊ ಉದ್ಭವಲಿಂಗ ಪಂಚಮುಖಿ ಶ್ರೀ ಭೀಮೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ಅಂತ ಹಾಕಿದ್ದಾರೆ. ಸೊ ಮೇಲ್ಗಡೆಯಿಂದ ನನಗೊಂದು ಇದು ವ್ಯೂ ಪಾಯಿಂಟ್ ಸಖತ್ ಇಷ್ಟ ಗುರು. ನೆಕ್ಸ್ಟ್ ಲೆವೆಲಲ್ಲಿ ಕಾಣಿಸುತ್ತೆ. ಸೊ ಇದು ಬರೋದಕ್ಕೆ ಸೂಕ್ತ ಸಮಯವಲ್ಲ, ಯಾಕಂದರೆ ಬಿಸಿಲು ಟೈಮಿಗೆ ಬಂದಿದ್ದೀನಿ. ಟೈಮ್ ಎಕ್ಸಾಕ್ಟ್ಲಿ 10 ಗಂಟೆ ಆಯಿತು. ಸೊ ನೀವು ಬರೋ ಪ್ಲ್ಯಾನ್ ಇದ್ದಿದ್ರೆ ಒಂದು 3 ಗಂಟೆಗೆ ಮನೆ ಬಿಟ್ಟು 4-4:15 ಇಲ್ಲಿ ಬರೋಂಗಿರಿ. ಸನ್ಸೆಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಸುತ್ತಲೂ ಆರೆಂಜ್ ಸ್ಕೈ ವಿತ್ ತಣ್ಣ ಗಾಳಿ ಬರುತ್ತೆ. ನಿಜ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರೋ, ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಈ ಥರ ಚಿಕ್ಕ ಚಿಕ್ಕ ಕಲ್ಗಳನ್ನ ನೋಡ್ತಿರ್ಬೋದು ನೀವು. ಸಿಕ್ಕಾಪಟ್ಟೆ ಇದ್ದಾವೆ. ಅದ್ರ ಮೇಲೆ ಹೊಸ್ದಾಗಿ ಏನೋ ನಂದಿನೆಲ್ಲ ಇಟ್ಟಿದ್ದಾರೆ. ತಪ್ಪು ಟೈಮ್ ಬಂದಿಲ್ಲ. ನಾನು ಬಂದಮೇಲೆ ಒಂದು 5 ಕಪಲ್ಸ್ ಬಂದುಬಿಟ್ರು. ಇಟ್ಸ್ ಓಕೆ, ಬಂದಿರೋ ಕೆಲಸ ನೋಡೋಣ. ಸೊ ಈ ಥರ ಸಿಕ್ಕಾಪಟ್ಟೆ ಒಂದು ಬಂಡೆಗಳು ನಿಮಗೆ ಬೆಟ್ಟ ತುಂಬ ಜಾಸ್ತಿ ಸಿಗ್ತವೆ. ಹಂಗೂ ಹೋಗ್ಬೋದು, ಹಿಂಗೂ ಹೋಗ್ಬೋದು. ಒಂದು ಕಾಲ್ದಾರಿ ಇದೆ. ಸೊ ಇದೇ ವ್ಯೂ ಪಾಯಿಂಟ್ ನಾನು ಹೇಳಿದ್ದು. ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿಂದ ಈ ಬಲಗಡೆಗೆ ನಮ್ಮ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಾಣಿಸುತ್ತೆ. ಫ್ಲೈಟ್ ಇಳಿಯೋದು ಎಕ್ಕೋದು ಎರಡೂ ನೋಡ್ಬೋದು. ಓ ಮೈ ಗಾಡ್, ಕೆರೆನಾ ಇದು? ಓ ಗುರು, ಏನು ಗುರು ಕೆರೆ ಹಿಂಗೆ ತುಂಬಿಬಿಟ್ಟೈತೆ. ಓ ಮೈ ಗಾಡ್, ಚಿಂದಿ ಆಗೈತೆ. ಹೋಪ್ಫುಲಿ ಯಾರು ಇರಬಾರ್ದು. ನಂಗೆ ಕ್ಯಾಮ್ರಾ ತೊಗೊಂಡೋಗೋಕ್ಕೆ ಭಯ ಆಗ್ತಿದ್ದಾವೆ. ಸೊ ಇದು ಫುಲ್ಲು ನಿಮಗೆ ಇಲ್ಲೇ ಹೇಳಿದ್ದು ನಾನು, ಓಪನ್ ಸ್ಪೇಸು. ಇಲ್ಲಿಂದ ಇಲ್ಲಿವರೆಗೂ ನಿಮಗೆ ಫುಲ್ ಅಂದರೆ ಫುಲ್ಲು ಓಪನ್ ಆಗಿರುತ್ತೆ. ಗಾಳಿ ಅಲ್ಟಿಮೇಟಾಗಿ ಬರುತ್ತೆ. ಸಾಯಂಕಾಲ ನಾವು ಯಾವಾಗಲೂ ಕುತ್ಕೊಳ್ಳೋದಿಲ್ಲೇ. ಬರ್ತೇಕೆ ಯಾವುದೇ ರೆಸ್ಟ್ರಿಕ್ಷನ್ ಇರೋಲ್ಲ, ಯಾಕಂದರೆ ಯಾರೂ ಇಲ್ಲ ಸುತ್ತಲೂ. ಬಟ್ ಈ ಕೆರೆ ಅಲ್ಟಿಮೇಟ್ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಸಖತ್ತಾಯ್ತು ನೋಡೋದಕ್ಕೆ. ಬನ್ನಿ ಮೇಲ್ಗಡೆಯಿಂದ ತೋರಿಸ್ತೀನಿ. ನಿಜ ಕೆರೆ ಇತ್ತು, ಬಟ್ ನೀರಿರಲಿಲ್ಲ. ಈಗ ಲೈಕ್ ಫುಲ್ಲು ಸ್ಪ್ರೆಡ್ ಆಗಿ ಹೈವೇವರೆಗೂ ನೀರಾಗಿದೆ. ಸೊ ನೋಡೋಕ್ಕೆ ಒಂಥರ ತುಂಬ ಖುಷಿ ಆಗುತ್ತೆ. ತುಂಬ ಬದಲಾವಣೆಗಳಾಗಿದ್ದಾವೆ. ನನ್ನ ಒಂದು ಸಜೆಷನ್ ಏನಂದರೆ, ರಾತ್ರಿ ಹೊತ್ತಲ್ಲಿ ಲೈಕ್ ಇಲ್ಲಿ ಅಷ್ಟೊಂದು ಸೇಫ್ ಇರಲ್ಲ. ಲೈಕ್ ಟೈಮಿಂಗ್ಸು ಅದು ಇದು ಆ ಥರದ್ದು ಏನಿಲ್ಲ. ಸೊ ನೀವು ಇಷ್ಟ ಬಂದಂಗೆ ಬರ್ಬೋದಪ್ಪ. ವೀಕೆಂಡ್ಸಲ್ಲಿ ಲೈಕ್ ನೋಡಿದ್ದೀನಿ, ಈ ಊರಲ್ಲಿರೋ ಲೋಕಲ್ ಅವರೇ ನಿಂತ್ಕೊಂಡು 10 ರೂಪಾಯಿ 20 ರೂಪಾಯಿ ಕಾರ್ಗೆ ಬೈಕಿಗೆ ಅಂತ ಇಸ್ಕೊಂತಿರ್ತಾರೆ. ಸೊ ನಿಮಗೆ ಗೌರ್ಮೆಂಟ್ ಸೈಡಿಂದ ಯಾವುದೇ ರೀತಿಯಾದ ಒಂದು ಕೊಡಬೇಕು ಆ ಥರ ಏನೂ ಇಲ್ಲ. ಸೊ ಫ್ರೀ ಆಗಿರ್ಬೋದು, ಬಟ್ 6 ಗಂಟೆ ಆದಮೇಲೆ ಸೇಫ್ಟಿ ಇರಲ್ಲ. ಬೆಳಗಿನ ಜಾವ ಲೈಕ್ ನಮ್ಮಂಥವ್ರಿಗೆ ಲೈಕ್ ಪ್ರವಾಸಿ ಸ್ಥಾನ ಆದರೆ ಲೈಕ್ ನೈಟಲ್ಲಿ ಕುಡಿಯೋರಿಗೆ ಇದೊಂದು ಅಡ್ಡ ಅಂತಾನೆ ಹೇಳ್ಬೋದು. ಅಲ್ಲಲ್ಲಿ ಸಿಟ್ಟಿಂಗ್ ಹಾಕೊಂಡು ಕುತ್ಕೊಂಡ್ಬಿಡ್ತಾರೆ. ಅದು ಅವ್ರ ಇಷ್ಟ, ನಾವೇನು ಹೇಳೋಕ್ಕಾಗಲ್ಲ. ಅವ್ರು ಏನೋ ಮಾಡ್ಕೊತಾರೆ. ಸೊ ಫೈನ್, ಇದು ಒಂದು ಭಾಗ ಆಗಿತ್ತು. ನೀವು ಅಲ್ಲಿ ಹೇಳಿದ್ನಲ್ಲ ಎಂಟ್ರಿ ಆಗಿ
ಶಾಟ್ಸು. ಸೊ ಡ್ರೋನ್ ಶಾಟ್ಸ್ ಎಲ್ಲ ನೋಡಿರ್ತೀರಾ, ಫುಲ್ ಇಷ್ಟ ಆಗಿರುತ್ತೆ. ಸೊ ಇನ್ನು ಏರ್ಪೋರ್ಟ್ ವಿಷಯ ನೋಡೋದಾಗಿದ್ರೆ ನಿಮಗೆ ಅಲ್ಲಿ ಟವರ್ ಫುಲ್ಲು ಮಂಜ ಇದೆ. ಇಲ್ಲಿ ಟವರ್ ಕಾಣಿಸ್ತಿದೆಯಲ್ವಾ, ಸೊ ಅದೇ ಹಳೆ ಏರ್ಪೋರ್ಟು, ಲೈಕ್ ಟರ್ಮಿನಲ್ 1, ಟರ್ಮಿನಲ್ 2. ಬಟ್ ನಿಜ ಹೇಳ್ತೀನಿ ಏನು ಕಾಣಿಸ್ತಿಲ್ಲ, ಬಿಸಿಲೈತೆ ಬಟ್ ನನಗೆ ಸ್ವಲ್ಪನೂ ಸೆಕೆ ಆಗ್ತಿಲ್ಲ, ಅಷ್ಟು ಗಾಳಿ ತಂಪಾಗಿ ಬರ್ತಿದೆ. ಫೈನ್, ಬನ್ನಿ ಮುಂದುವರ್ಸೋಣ. ಯಾರು ಹೋಗೋನ್ ಕಡೆ ಬಂಡೆ ಸೊಂದಲೆಲ್ಲ ಕಪ್ಪಸ್ ತುರ್ಕೊಂಡ್ಬಿಟ್ಟಿದೆ ಥರ ಫೀಲ್ ಆಗ್ತಿದೆ ಗುರು ನನಗೆ. ಗುರು ನಮ್ಮ ಪಾಡಿಗೆ ನಾವು ಹೋಗೋಣ. ಸೊ ಇಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ. ಸೊ ನೀವು ಅಲ್ಲಿಂದ ಹಾಗೆ ಎದ್ದು ಎಡಗಡೆಗೆ ಬಂದರೆ ಫಸ್ಟ್ ಈ ಕಾಂಪೌಂಡ್ ಹಾಕಲ್ಲ ಕಷ್ಟಪಡ್ತಿದ್ವಿ ಗುರು, ಈಗ ಈಸಿಯಾಗಲಂತ ಹೊಡೆದಾಕಿದ್ದಾರೆ. ಸೊ ಎಸ್, ಹಿಂಗೆ ಬಂದರೆ ಇಲ್ಲೊಂದು ಟೆಂಪಲ್ ಇದೆ, ಸದ್ಯಕ್ಕೆ ಮುಚ್ಚಿದೆ. ಈ ಟೆಂಪಲ್ಗಳೆಲ್ಲ ಯಾವತ್ತೂ ಓಪನ್ ಆಗಿ ನಾನು ನೋಡೇ ಇಲ್ಲ. ಕೆಳಗಡೆ ಇರೋ ಟೆಂಪಲ್ ಅಲ್ಲ ಈ ಟೆಂಪಲು. ಸೊ ರಥ ಒಂದಿದೆ, ಅದು ಮೇಘ ಬಗ್ಗೆ ನೋಡ್ತಾವನೆ. ಹಾಯ್ ಮೇಘ, ಹಾಯ್ ಮೇಘ, ಯಾಕೋ ಭಯ ಪಡ್ತೀಯ ಶಿಷ್ಯ. ಓಕೆ, ನಾವು ಅಲ್ಲಿ ನೋಡಿದ್ದು ಗವಿ ಮಹೇಶ್ವರಮ್ಮ ದೇವಾಲಯ. ಇದು ಭೀಮೇಶ್ವರ ಸ್ವಾಮಿ ಸನ್ನಿಧಿ ಅಂತಿದೆ. ಪಕ್ಕದಲ್ಲೇ ಸಿಮೆಂಟ್ ರೋಡ್ ಇದೆ. ಸೊ ಬೆಟ್ಟ ನೀವು ಇಲ್ಲಿ ನೋಡ್ತಿರ್ಬೋದು, ಎಷ್ಟು ದೊಡ್ಡ ಗಾತ್ರದಲ್ಲಿದೆ. ಸೊ ಅದ್ರ ಮೇಲ್ಗಡೆ ಹೋಗ್ಬೋದು, ಬಟ್ ಯಾಕೆ ರಿಸ್ಕು, ಇನ್ನು ಹೊಸದಾಗಿ ಮದುವೆ ಆಗಿದೆ, ಬೇಡ. ಸೊ ಮೆಟ್ರೋ ಬ್ರಿಡ್ಜ್ ಎಷ್ಟು ಹೈಲೈಟಾಗಿ ಕಾಣಿಸ್ತಿದೆ ನೋಡಿ. ಎಲ್ಲ ಕಡೆ ಇದೊಂದು ಜಾಸ್ತಿ ಬಳಸಿದ್ದಾರೆ. ಓಂ ನಮಃ ಶಿವಾಯ. ನಾನು ಹೆಜ್ಜೆ ದೊಡ್ಡದಾಗಿ ಇಟ್ಕೊಂಬರ್ತಿದ್ದೀನಿ, ಕೇಸ್ ಯಾರಾದರೂ ಇದ್ದರೆ ಎಚ್ಚರ ಆಗಲಿ ಅಂತ. ತುಂಬ ದೊಡ್ಡ ಗಾತ್ರದ ಒಂದು ಕಲ್ಲು. ಸೊ ಚೆನ್ನಾಗಿದೆ. ಫೈನ್, ಇಲ್ಲೊಂದು ದೇವಸ್ಥಾನ ಇದೆ, ಅದು ಭುವನೇಶ್ವರಿ ಟೆಂಪಲು. ಸೊ ಐ ಥಿಂಕ್ ಅಲ್ಲೊಂದು 5, 6, 7, 8, 9, 10, 11, ಒಂದು 10-15 ಟೆಂಪಲ್ಸ್ ಇದಾವೆ ಗುರು ಮೇಲೆ. ನಿಮಗೆ ಸುತ್ತಲೂ ಬೇರೆ ಈ ಥರ ಬೆಟ್ಟಗಳೇ ಗುರು. ನನಗೆ ಬೇರೆ ದಿಕ್ಕಂತಿದೆ. ಈ ಕಡೆನೇ ಎಲ್ಲ ಕರ್ಕೊಂಬಂದ್ರು ಅವರು ಜೋಡಿಗಳನ್ನ. ಎಲ್ಲಿದ್ದಾರೋ ಗೊತ್ತಿಲ್ಲ. ಈ ಕೇಮ್ ಇನ್ ರಾಂಗ್ ಟೈಮ್ ಬ್ರೋ. ಬೆಟ್ಟದ ಒಂದು ಅರ್ಧ ಎಡಭಾಗ ಅಂತ ಹೇಳ್ಬೋದು. ಈ ಸೈಡ್ ಲೈಕ್ ಅಷ್ಟು ಕಪ್ಪಲ್ಸ್ ಇರ್ತಾರೆ. ನೀವು ಫ್ಯಾಮಿಲಿ ಎಲ್ಲ ನೋಡಿದ್ರೆ, ನಾನು ಆಗಲೇ ಕೂತ್ಕೊಂಡು ಡ್ರೋನ್ ಶಾಟ್ ತೆಗೆದ್ನಲ್ಲ, ಅಲ್ಲಿ ನೋಡ್ಬೋದು ಅಷ್ಟೇ. ಫೈನಲ್ ಒಂದು ಜೋಡಿ ಆಗಲೇ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ. ಸೊ ನಾವು ಶಾರ್ಟ್ ಕಟ್ಟಲ್ಲಿ ಹೋಗೋಣ. ಫುಲ್ ಇಲ್ಲ ಇರಬಾರ್ದು ಊರ್ಗ. ಸೊ ಇಲ್ಲೊಂದು ಟೆಂಪಲ್ ಕಟ್ಟಕ್ಕೆ ಟ್ರೈ ಮಾಡ್ತಿದ್ದಾರೆ ಅನಿಸುತ್ತೆ. ಇದು ನಿಮಗೆ ಬೆಟ್ಟದ ಇನ್ನೊಂದು ಭಾಗ, ಎಡಭಾಗದಲ್ಲಿ ಬರುತ್ತೆ. ಸೊ ಅಲ್ಲಿ ಕ್ವಾರಿ ಇದೆ, ಆ ಬೆಟ್ಟನ ಪುಡಿ ಮಾಡಿ ಗ್ರಾನೈಟ್ ಅಥವಾ ಜಲ್ಲಿಗಳಾಗಿ ಕನ್ವರ್ಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಬಂದು ನಾವು ನಿಂತ್ಕೊಂಡಿದ್ದು ನೆನಪಿದೆಯಾ, ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಅಷ್ಟೇ, ಓವರಾಲ್ ಎಲ್ಲ ಇದನ್ನು ಮಾಡಾಯಿತು. ಲೈಕ್ ನಿಮ್ಗೆ ಅಲ್ಲೇ ಕಾಣಿಸ್ತಿರ್ಬೋದು. ಸೊ ಬೆಟ್ಟ ಇಷ್ಟೇ ಐತೆ. ಬನ್ನಿ ಈ ಒಂದು ಪಾರ್ಟಿ ಡ್ರೋನಲ್ಲಿ ನೋಡ್ಬಿಡೋಣ. ಈ ಒಂದು ಬೆಟ್ಟನ 300 ಮೀಟರ್ ಹೈಟಿಂದ ನೋಡಿದ್ರೆ ನಿಮಗೆ ಈ ಒಂದು ವ್ಯೂ ಕಾಣಿಸುತ್ತೆ. ಹೇಗಿತ್ತು ವಿಡಿಯೋ? ಚೆನ್ನಾಗಿತ್ತಲ್ಲ? ಫೈನ್, ಬನ್ನಿ. ಅಲ್ಲಿ ಎಲ್ಲಿ ಗುರು ಕಾಣಿಸ್ತಾನಿಲ್ಲ. ಎಸ್, ಅಲ್ಲೇ ಐತೆ ಸ್ಟಾರ್ಟಿಂಗ್ ಪಾಯಿಂಟು. ಬಟ್ ನಾವು ಈ ಸೈಡ್ ಹೋಗ್ಬೇಕು, ಯಾಕಂದರೆ ಗಾಡಿ ನಿಲ್ಬಿಟ್ಟಿದ್ದೀನಿ. ಸೊ ಬನ್ನಿ, ಹಂಗೆ ನಮ್ಮ 360 ಸಿಗೋಣ. ಫೈನ್ ಗಾಯ್ಸ್, ನೋಡಿದ್ರಲ್ಲ. ಸೊ ಎಸ್, ಹೊರಡೋಣ ಇಲ್ಲಿಂದ. ಸೊ ಇನ್ನೊಂದು ಕೆಲವು ಶಾರ್ಟ್ಸ್ ತೆಗಿಬೇಕು. ಫೈನ್, ಜಾಗ ಚೆನ್ನಾಗಿದೆ ಅಲ್ವಾ? ಸೊ ಆರಾಮಾಗಿ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಸಲ ವಿಸಿಟ್ ಆಗಿ ಟ್ರೈ ಮಾಡಿ ನೋಡಿ. ಸೊ ಬಂದಿದ್ದಾರೆಲ್ಲ ಹೋಗೋದು ಬೇಡ, ಯಾಕೆಲ್ಲರಿಗೂ ತೊಂದರೆ ಕೊಡೋದು ಅಲ್ಲವಾ? ಬಟ್ ಇಲ್ಲಿ ಸೆಂಟ್ರಲ್ಲಿ ಇದು ಏನಕ್ಕೆ ಹಾಕಿದ್ದಾರೆ ಗೊತ್ತಿಲ್ಲ, ಈ ಬೇಲಿಗಳು. ಸೊ ಅದಿದ್ರೂ ಏನೂ ಯೂಸ್ ಇಲ್ಲ. ಇಲ್ಲಿ ಮೇಘ ಮತ್ತೆ ಮಲಗಿದ್ದಾನೆ. ಇಲ್ಲಿ ಬೇಜಾನ್ ಇದ್ದಾರೆ ಗುರು. ಶೋ ಮೇಘ ಸಂತತಿ ಹೆಂಗೆ ಹೋಗೋಣ? ಸೊ ನೋಡ್ತಿದ್ದೀರಲ್ಲ, ಬೇರೆ ಬಂಡೆಗಳೇ ಇದ್ದಾವೆ ಸುತ್ತಲೂ ಈ ಲೆಫ್ಟ್ ಭಾಗದಲ್ಲಿ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಸೊ ಆದಷ್ಟು ನೀವು ಅರ್ಲಿ ಮಾರ್ನಿಂಗ್ ಟೈಮಲ್ಲಿ ಟ್ರೈ ಮಾಡಿ ನೋಡಿ. ಅರ್ಲಿ ಮಾರ್ನಿಂಗ್ ಒಂದು 8 ಗಂಟೆ ಒಳಗಡೆ, ಈವ್ನಿಂಗ್ 4 o'clock ಮೇಲೆ ವಿಸಿಟ್ ಮಾಡೋಕ್ಕೆ ಟ್ರೈ ಮಾಡಿ. 100% ನೀವು ಇಷ್ಟಪಡ್ತೀರಾ. ಅಷ್ಟು ಒಂದು ಒಳ್ಳೆ ವ್ಯೂ ಕೊಡುವಂಥ ಒಂದು ಜಾಗ. ಸೊ ಅಂಡರ್ ರೇಟೆಡ್ ಅಂತಲೇ ಹೇಳ್ಬೋದು. ಸೊ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ವಿಡಿಯೋ ಮಾಡಿ ಹಾಕೋಣ. ಇದು ನೋಡಿ, ಒಂದು 4 ಜನ ಬಂದರೆ ಆ ಹೆಮ್ಮೆ ನಮಗೆ ಸೇರುತ್ತೆ ಅನ್ನೋ ಒಂದೇ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಇದನ್ನು ಹೇಳಿದ್ದು ನಾನು, ಈ ಬೇಲಿಯೆಲ್ಲ ಅವಶ್ಯಕತೆ ಇಲ್ಲ. ನಾವು ಬೆಟ್ಟದ ಮೇಲೆ ಬಂದು ಯಾರೋ ಜಾಗ ಇಟ್ಕೊತಾರೆ ಅನ್ನೋ ಥರ ಹಾಕಿಕ್ಕಿದ್ದಾರೆ. ಓಹೋ, ಕಿತ್ತೋಯ್ತು ಪ್ಯಾಂಟು. ಲೈಕ್ ನೀವು ಹೇಗೆ ಬರ್ತೀರೋ ಹಾಗೆ ಹೋಗಿ. ಇದು ನಾನು ಯೌವನಸ್ಥ ಅಥವಾ ಲೈಕ್ ಬಾಡಿಯಲ್ಲಿ ಸ್ಟ್ರೆಂತ್ ಇರೋದ್ರಿಂದ ಇದೆ ಈ ಥರ ಒಂದು ಕರಡು ಮುರುಡಾದ ಜಾಗದಲ್ಲಿ ಹೋಗ್ಬಿಡ್ತೀನಿ. ಸೊ ನೀವು ಬಂದಿದ್ದ ಜಾಗದಲ್ಲೇ ಹೋಗ್ಬಿಡಿ, ಅದೇ ಬೆಟ್ರು. ಸೊ ಇನ್ನೊಂದು ದಿನ ಬಾಯ್ಸ್ ಜೊತೆ ನೈಟಲ್ಲಿ ಬರೋಣ ಚಿಲ್ ಮಾಡೋಕ್ಕೆ. ಸೊ ಮದುವೆಗಳು ಏತ್ಲಾಂಡಿಸಲ್ಲಿ ದಿಢೀರ್ ಅಂತ ಆಗ್ತಾನೆ ಇದ್ದಾವೆ ಬ್ಯಾಕ್ ಟು ಬ್ಯಾಕು. ಸೊ ಎಲ್ಲರನ್ನ ಹಾಕ್ಕೊಂಡು ಈವ್ನಿಂಗ್ ಸನ್ಸೆಟ್ ಮಾಡೋಣ. ಅದು ಮಿನಿ ಬ್ಲಾಗ್ ಥರ ಹಾಕ್ತೀನಿ ನಿಮಗೆ. ಸೊ ನಿಮಗೆ ಅಲ್ಲಿ ಹೇಳಿದೆ ನೆನಪಿದೆಯಾ, ಲೈಕ್ ಫಸ್ಟ್ ಗಾಡಿ ಹೋಗೋ ಥರ ಇರಲಿಲ್ಲ, ಈಗ ಬಿಟ್ಟಿದ್ದಾರೆ ಅಂತ.
ಸೊ ನೀವು ಅದನ್ನ ನೋಡ್ಬೋದು, ಗಾಡಿಗಳು ಇಲ್ಲಿವರೆಗೂ ಬಂದಿದ್ದಾವೆ. ಸೊ ಎಸ್ ನೋಡೋದ, ನಾನು ಹೇಳ್ದಂಗೆ ಲೈಕ್ ಈ ಆರ್ಚಲ್ಲಿ ನಾನು ಹೋಗಲ್ಲ, ರಿಟರ್ನ್ ಬರುವಾಗ ಬರ್ತೀನಿ ಅಂದೆ. ಎಸ್ ಆ್ಯಕ್ಚುಲಿ ಈ ಆರ್ಚ್ ಬಂದುಬಿಟ್ಟು ಇಲ್ಲಿ ಹೇಳಿದ್ನಲ್ಲ, ಇಲ್ಲಿ ಐ ಥಿಂಕ್ 1 2 3 4 5 6 ದೇವಸ್ಥಾನಗಳಿವೆ. ಆ 6 ದೇವಸ್ಥಾನಗಳಿಗೆ ಒಂದು ಆರ್ಚ್ ಇದು. ಮತ್ತು ಎಲ್ಲರೂ ಆಲ್ಮೋಸ್ಟ್ 99% ಜನ ಏನು ಮಾಡ್ತಾರೆ ಅಂದರೆ ಬಂದಿದ ತಕ್ಷಣ ಅಲ್ಲೇ ಲೆಫ್ಟ್ ತೊಗೊಂಡು ಹೋಗ್ಬಿಟ್ಟು ವ್ಯೂ ಪಾಯಿಂಟ್ ನೋಡ್ಬಿಟ್ಟು ದೇವಸ್ಥಾನಕ್ಕಂತಲ್ಲ ಯಾರು ಬರೋಲ್ಲ, ತುಂಬ ರೇರು ನಮ್ಮ ಹುಡುಗಿ ಅಂತವ್ರು ಅಷ್ಟೇ. ನೀವು ನಗ್ತಿರೋದು ನನಗೆ ಗೊತ್ತಾಗ್ತಿದೆ. ಆ್ಯಕ್ಚುಲಿ ಲೈಕ್ ಇಲ್ಲಿ ಬಂದಾಗಲ್ಲ ಅಲ್ಲಿ ಕೆಳಗಡೆ ತೋರಿಸಿದ್ನಲ್ಲ, ಅದೇ ಈಗ ಕನ್ಸ್ಟ್ರಕ್ಟ್ ಆ ದೇವಸ್ಥಾನಗಳು ಕರ್ಕೊಂಡು ಹೋಗ್ಬಿಟ್ಟೆ ಇಲ್ಲಿ ಬರೋದು. 2 ಸಲ ಬಂದಿರೋದು, 2 ಸಲ ನಾವು ಅದನ್ನೇ ಮಾಡಿರೋದು. ಸೊ ಅದೊಂದು ಭಕ್ತಿ. ಫೈನ್. ಸೊ ಅಲ್ಲಿ ಹೋಗ್ತಿದ್ದಾರಲ್ಲ, ಹಂಗೆ ಹೋಗ್ಬಿಟ್ಟು ಫುಲ್ಲು ಬೆಟ್ಟನ ರೌಂಡ್ ಹೊಡ್ಕೊಂಡು ಮತ್ತೆ ಈ ಮೂಲಕ ಬಂದು ಎಕ್ಸಿಟ್ ಆಗಿ ಈಗ ಈಚೆ ಹೋಗ್ತಿದ್ದೀವಿ. ಸೊ ಆರ್ಚ್ ಇದು ಎಂಟ್ರಿಗಿರೋದು, ನಾನು ಎಕ್ಸಿಟ್ಗೆ ಯೂಸ್ ಮಾಡ್ತಿದ್ದೀನಿ. ಸ್ಕೂಟಿ ಬರೋಲ್ಲ, ರಿಸ್ಕ್ ಯಾಕೆ ಅಂತ ಅಲ್ಲೇ ನಿಲ್ಲಿಸಿ ಬಂದೆ. ಸೊ ನನ್ನ ಡ್ಯೂಕು, ನಮ್ಮ ಹುಡುಗರು ಹಿಮಾಲಯನು, ಸಾಯಿದ ಆರ್ಸಿ ಬರೋದು ಕಷ್ಟ, R15 ಕಷ್ಟ. ಸೊ ಹಿಮಾಲಯನ್ ಹುಡುಗರ ಐತೆ, ಆಮೇಲೆ ಮೇಘದು RR 310 ಅದು ಬರುತ್ತೆ. ಸೊ ಬರ್ತೀವಿ ಆದಷ್ಟು ಬೇಗ, ಅದನ್ನು ಮಿನಿ ವ್ಲಾಗಾಗಿ ಹಾಕ್ತೀನಿ. ಬುಲ್ಲೆಟಲ್ಲೆಲ್ಲ ಬರ್ತವನು ಗುರು. ಸೊ ನಾವು ಏನೇ ಲೈಕ್ ಬೈಕಲ್ಲಿ ಹೋಗೋದಿದ್ರು, ನಾವು ಈ ಥರ ಒಂದು ಸರ್ಫೇಸಲ್ಲಿ ನಡ್ಕೊಂಡು ಹೋಗೋ ಮಜಾನೇ ಬೇರೆ, ಏನಂತೀರ? ಬೆಟ್ಟದ 3 ಕಡೆಯಿಂದ ನೋಡ್ಬಿಟ್ರಿ. ಸೊ ಇಲ್ಲೊಂದು ಜಂಪ್ ಹಾಕ್ಬೇಕಾ? ಎಸ್, ಬೆಟ್ಟದ 3 ಕಡೆಯಿಂದ ನೋಡಾಯಿತು. ಇದೊಂದು ಕಡೆ ಬಾಕಿ ಇದೆ, ಬನ್ನಿ ಇದನ್ನು ಡ್ರೋನಲ್ಲಿ ತೋರಿಸ್ತೀನಿ. ಸೊ ಗಾಯ್ಸ್, ವಾಯ್ಸ್ ಹೇಗೆ ಕೇಳಿಸ್ತಿದೆ ಗೊತ್ತಿಲ್ಲ, ಸರ್ಫೇಸ್ ನೋಡ್ತಿದ್ದೀರಾ, ಬರೀ ಚಿಂದಿಯಾಗೈತೆ. ಸೊ 4 ಅಡಿ ಕೈಯಿಂದ 4 ಅಡಿ ಮೇಲ್ಗಡೆ ಹಿಡಿದಿದ್ದೀನಿ. ಇಲ್ಲಿ ಬಾಯ್ಸ್ RX ಅಂದ್ಬಿಟ್ಟು ಫೋಟೋಶೂಟ್ ನಡೆಸ್ತಿದ್ದಾರೆ. ಪರವಾಗಿಲ್ಲ, ಅಜ್ಜಿ ಅಲ್ಲಿ ಕೂತಿದ್ಲು, ಅಜ್ಜಿ ಇಂದ ಇದ್ದರೆ 10 ರೂಪಾಯಿ ಕೊಡಪ್ಪ, 20 ರೂಪಾಯಿ ಕೊಡಪ್ಪ ಅಂತ ಕೂತ್ಕೊಂತಾರೆ. ಕೊಡ್ಬೋದು, ಬಟ್ ಅದನ್ನು ತೊಗೊಂಡೋಗಿ ಅವರು ಶರಾಬ್ ಕುಡಿತಾರೆ. ಅದು ನಮ್ಗೆ ಇಷ್ಟ ಆಗಲ್ಲ, ಅದಕ್ಕೆ ನಾವು ಹಣ ಸಹಾಯ ಧನ ಸಹಾಯ ಯಾರಿಗೂ ಮಾಡಲ್ಲ. ಫೈನ್, ಬನ್ನಿ ನಮ್ಮ ಯಮಹಾ ರೇ. 6 ವರ್ಷ ಆಯ್ತು ಗುರು ಈ ಗಾಡಿ ನೋಡಿ, 6 ವರ್ಷದಿಂದ ನನ್ನ ಹತ್ರನೇ ಅಂದ್ಕೊಂಡೈತೆ. ಫೈನ್, ಕಾಲೇಜಲ್ಲಿ ನೋಡಿದ್ನ ಹೇಳ್ತಿದ್ದೀನಿ. ಬನ್ನಿ ಇನ್ನೊಂದು ಆ್ಯಂಗಲಲ್ಲಿ ವೀಡಿಯೋ ತೋರಿಸ್ತೀನಿ. ನಾಳೆ ದಿವಸ ವೈರಲ್ ಆಗಿದ್ರೆ ನೀವು. ಎಸ್, ಆ ಇಬ್ಬರು ಏನು ನೋಡ್ತಿದ್ದೀರಾ, ಒಂದು ಸೆಲ್ಫಿ ತೊಗೊಂಡ್ರು. ಲೈಕ್ ಬ್ಲಾಗರ್ ಆಲ್ ದ ಬೆಸ್ಟ್, ಮುಂದೆ ಫೇಮಸ್ ಆಗ್ತೀರಾ, ಅವಾಗ ನೆನಪಿಗೆ ಇಸ್ಕೊತೀವಿ ಬ್ರೋ ಸೆಲ್ಫಿ ಕೊಡಿ ಅಂತ. 4-5 ಸೆಲ್ಫಿ ತೊಗೊಂಡ್ರು. ಸೊ ಬನ್ನಿ ಈ ಆ್ಯಂಗಲಿಂದ ನೋಡೋಣ. ಫೈನ್ ಗಾಯ್ಸ್, ಇದಾಗಿತ್ತು ಅಕ್ಕಯಮ್ಮ ಬೆಟ್ಟನ ಒಂದು ಬ್ಲಾಗ್. ನಾನು ಒಬ್ಬನೇ ಹೆಂಗೆ ಹೋಗಿ ಬಂದಿರ್ತೀನಿ ಮೇಲೆಲ್ಲ. ಅಲ್ಲಿ ಮನೆಗ ನೋಡೋಣ. ಫೈನ್ ನೋಡಿ, ಅದೇ ಹುಡುಗರು ಹೇಳೋದು ಚೆನ್ನಾಗೇ ಮಾಡ್ತೀರಾ, ಚೆನ್ನಾಗಿತ್ತು ವ್ಲಾಗ್ಸ್ ಅಂತ ಹೇಳಿದ್ರೆ 2 ವ್ಲಾಗ್ ನೋಡ್ಬಿಟ್ರಂತೆ ಮೇಲ್ಗಡೆ. ಮಾಡೋಣ ಗುರು, ಇದೇ ಥರ ಲೈಕ್ ಅನ್ನೋನ್ ಪರ್ಸನ್ಗೆ ರೀಚ್ ಆದರೆ ನನಗೂ ಫುಲ್ ಖುಷಿನೇ. ಸೊ ನೀವೇನು ರೈಟ್ ಸೈಡಲ್ಲಿ ನೋಡ್ತಿದ್ದೀರಾ, ಅದೇ ಒಂದು ಬೆಟ್ಟನ ಇಷ್ಟೊತ್ತು ನೋಡ್ಕೊಂಬಂದಿದ್ದು. ಫೈನ್, ಇಲ್ಲಿಂದ ಲೆಫ್ಟ್ ತೊಗೊಳ್ಳೋಣ. ಲೆಫ್ಟ್ ತೊಗೊಂಡು ಬಾಗ್ಲೂರು ಪಾಸ್ ಹೋಗಿ ಭರತ್ ಮನೆಗೆ ಹೋಗೋಣ. ಫೈನ್ ಗಾಯ್ಸ್, ಭರತಮ್ಮ ಹತ್ರ ಬಂದಾಯಿತು. ಅಮ್ಮ ಕೈ ನೋಡ್ತಿದ್ರು. ಫೈನ್ ಗಾಯ್ಸ್, ಇದಾಗಿತ್ತು ನಲ್ಲಿ ಅಕ್ಕಯ್ಯಮ್ಮ ದೇವಿ ಬೆಟ್ಟದ ಒಂದು ಇಷ್ಟು ಕಂಜೆಸ್ಟ್ ಆಗೈತೆ ಬೆಟ್ಟದ ಒಂದು ಬ್ಲಾಗ್. ಸೊ ಹೋಪ್ಫುಲಿ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ಬೇಗ ನಿಮ್ಮೆಲ್ಲರೂ ಇನ್ನೊಂದು ವಿಡಿಯೋದಲ್ಲಿ ನೋಡ್ತೀನಿ ಅಂತ ಹೇಳಿದಾಗ ಬಾಯ್ ಬಾಯ್ ಫ್ರಮ್ ಅಗಸ್ತ್ಯ. ಟೇಕ್ ಕೇರ್, ಲವ್ ಯು, ಟಾಟಾ. ಜಾಸ್ತಿ ಆಡ್ದ ಬುಳ್ಗಿ
ವಿಷಯ ರೆಡಿ ಆಗ್ಬಿಟ್ಟಿದ್ಯಾ? ಹೋಗೋಣ ತಂಗಿಗೆ. ಎಲ್ಲಿ ಹೋಗ ನಿನ್ನ? ಅಯ್ಯೋ ಲೈಟ್ ಅಪ್ ಮಾಡ್ರ. ಅಮ್ಮಗ ಡುಮ್ಮಗ ಅಮಾಲ್ ಡುಮಾಲ್.